ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಬೆಟ್ಟದ ನೆಲ್ಲಿಕಾಯಿ ತಂಬುಳಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ತಂಬುಳಿ ಮಾಡೋಕೆ ನಾ ಮೊದಲೇ ಇಲ್ಲೇ ಒಂದು ಬಾಳ್ಗಿನ ಬಿಸಿ ಮಾಡ್ಕೊಂಡೇನಿ. ಅದಕ್ಕೆ ಒಂದು 2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳತ್ತೀನಿ. ನೀವು ತುಪ್ಪದಾಗೂ ಮಾಡ್ಕೊರಿ, ತಂಬುಳಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಈಗ ಎಣ್ಣೆನ ಫಸ್ಟ್ ನಾನು ಚಲೋತ್ನಿಂಗೆ ಕಾಯಿಸ್ಕೊತೇನಂತ. ಎಣ್ಣೆ ಕಾದ್ಮೇಲೆ 1 ಚಮಚದಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ ಖಾರಕ್ಕೆ ನಾ ಇಲ್ಲೇ ಒಂದು 10ರಿಂದ 12 ಕಾಳು ಮೆಣಸನ್ನು ಹಾಕೋತೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂತ ನೀವು ಕಾಳು ಮೆಣಸನ್ನ ಹಾಕೋರಿ. ನೆಕ್ಸ್ಟ್ 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿನಿ. ಕರಿಬೇವು ಚಟ ಅಂದಮೇಲೆ ಬೆಟ್ಟದ ನೆಲ್ಲಿಕಾಯಿ, ಒಂದು 3 ಬೆಟ್ಟದ ನೆಲ್ಲಿಕಾಯಿನ ಬೀಜ ತೆಗೆದು ಹೆಚ್ಚಿ ಇಟ್ಕೊಂಡೆ ನಾನು, ಅದನ್ನು ಹಾಕೊಳತ್ತೀನಿ. ಆಮೇಲೆ ಒಂದು ಸಣ್ಣ ಬಟ್ಲದ್ಲೆ 1 ಬಟ್ಲ ಹಸಿ ಕೊಬ್ಬರಿನ ಹಾಕೊಂಡೇನಿ. ಈಗ ಇದನ್ನಿಷ್ಟು ನಾನು ಚಲೋತ್ನಿಂಗೆ ಫ್ರೈ ಮಾಡ್ಕೋತೇನಂತ. ನೆಲ್ಲಿಕಾಯಿ ಚಲೋತ್ನಂಗೆ ಫ್ರೈ ಆಗೈತಿ ನೋಡ್ರಿ. ಈಗ ನಾ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗೆ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೋತೇನಂತ. ಇದು ತಣ್ಣಗಾಗೋ ಮಟ್ಟ ನಾನು ನೀರು ಮಜ್ಜಿಗೆನ ರೆಡಿ ಮಾಡಿ ಇಟ್ಕೋತೀನಿ. ಸೊ ತಣ್ಣಗಾದ್ಮೇಲೆ ನೋಡ್ರಿ, ನಾನು ಒಂದು ಮಿಕ್ಸಿ ಜಾರಿಗೆ ಹುರ್ಕೊಂಡಿರೋದನ್ನಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ನುಣ್ಣಗೆ ರುಬ್ಕೋರಿ. ಸೊ ನೋಡ್ರಿ, ಇಲ್ಲೇ ಮಿಕ್ಸಿ ಮಾಡ್ಕೊಂಡು ರೆಡಿ ಆಗೈತಿ. ಈಗ ಇದನ್ನು ನಾವು ಒಂದು ಬೌಲಿಗೆ ತಕ್ಕೋತೇನಂತ. ಮಿಕ್ಸಿ ಮಾಡಿದ್ದನ್ನು ನಾವು ಅಷ್ಟೂ ಒಂದು ಬೌಲಿಗೆ ತಗೊಳತ್ತೀನಿ. ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ನಾನು ಮಿಕ್ಸಿ ಮಾಡೋಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ನೀರು ಮಜ್ಜಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳತ್ತೀನಿ. ನೀರು ಮಜ್ಜಿಗೆ ಹಾಕ್ಕೊಂಡ್ಮೇಲೆ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಜ್ಜಿಗೆ ಹುಳಿ ಇರಬಾರ್ದು, ಸಪ್ಪೆ ಮಜ್ಜಿಗೆ ಆಗಿರ್ಬೇಕು. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣಂತೀಗ. ಚಲೋ ಮಿಕ್ಸ್ ಆದಮೇಲೆ ನಾ ಈಗ ಇದಕ್ಕೆ ಉಪ್ಪು ಹಾಕ್ಕೊಳತ್ತೇನೆ ನೋಡ್ರಿ. ನಾ ಮಜ್ಜಿಗೆಗೂ ಉಪ್ಪು ಹಾಕ್ಕೊಂಡಿಲ್ಲ, ಮಿಕ್ಸಿಗೂ ಉಪ್ಪು ಹಾಕ್ಕೊಂಡಿಲ್ಲ. ಈಗ ನಾನು ಉಪ್ಪು ಹಾಕ್ಕೊಳತ್ತೀನಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಇದಕ್ಕೊಂದು ಒಗ್ಗರಣೆ ಹಾಕಿದ್ವಿ ಅಂದರೆ ನೆಲ್ಲಿಕಾಯಿ ತಂಬುಳಿ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ, ನಾ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳಕ್ಕೆ ನೆಲ್ಲಿಕಾಯಿ ಹುರ್ಕೊಂಡಂಥ ಬಾಳ್ಗಿಗನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊತೇನಂತೀಗ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕ್ಕೊಂಡೇನಿ, ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಜೀರಿಗೆ ಹಾಕ್ಕೊಂಡೇನಿ. 2 ಚಟ ಅಂದಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡೇನಿ. ಕರಿಬೇವು ಚಟ ಅಂದಮೇಲೆ 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ವಿ ಅಂತಂದ್ರೆ ಒಗ್ಗರಣೆ ರೆಡಿ ಆಗ್ತೈತೆ ನೋಡ್ರಿ. ಬರ್ರಿ, ಒಗ್ಗರಣೆ ರೆಡಿ ಆಗೈತಿ. ಇದನ್ನು ತಂಬುಳಿ ಮಿಕ್ಸಿಗೆ ಹಾಕ್ಕೊಳ್ಳೋಣಂತ. ಸೊ ರೆಡಿ ಮಾಡ್ಕೊಂಡಂಥ ಒಗ್ಗರಣೆನ ತಂಬುಳಿಗೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿದ್ವಿ ಅಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತೆ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬೆಟ್ಟದ ನೆಲ್ಲಿಕಾಯಿ ತಂಬುಳಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.